ಏನಾಶ್ಚರ್ಯ! ನಾನು ಈ ಮಂದಿರವನ್ನು ಪ್ರವೇಶಿಸೊಡದೆ ಯಾವುದೋ ಒಂದು ಅಗೋಚರವಾದ ಶಕ್ತಿಯು ನನ್ನನ್ನು ಹಿಂದಕ್ಕೆ ತಳ್ಳಿದಂತೆ ಭಾಸವಾಗುತ್ತಿರುವುದಲ್ಲ. ಅಲ್ಲದೆ ಯಾವುದೋ ಒಂದು ಆರ್ಧ ಧ್ವನಿಯು ದಶರಥ ಕೈಕಾಂತಪುರವನ್ನು ಪ್ರವೇಶ ಮಾಡಬೇಡ ಎಂದು ಚೀರಿದಂತೆ ಭಾಸವಾಗುತ್ತಿರುವುದಲ್ಲ. ಅದು ಅಲ್ಲದೆ ನನ್ನ ಹೃದಯವು ಥಟ್ಟನೆ ತರಹರಿಸಿ ಖಂಡಿತವಾಯಿತೇಕೆ? ಕೈಕಾಂತಪುರವು ಈ ದಿನ ಶೂನ್ಯವಾಗಿರಲು ಕಾರಣವೇನಿರಬಹುದು? ನಿತ್ಯವೂ ನಾನು ಬಂದೊಡನೆ ಮಂದಹಾಸದಿಂದ ಬಂದು ಮಧುರೋಕ್ತಿಗಳನ್ನಾಡುತ್ತಿದ್ದ ನನ್ನ ಪ್ರಿಯ ಪತ್ನಿ ಕೈಕೆಯು ಕಾಣುತ್ತಿಲ್ಲವಲ್ಲ. ಕೈಕಾ, ಇದೇನು? ನನ್ನ ಪತ್ನಿ ಕೈಕೆಯ ಕೇಶ ರಾಶಿಯಿಂದ ಅಲಂಕರಿಸುತ್ತ ಒಡೆಗಳ ನಾಶ. ಈ ನಾರಿಯ ಮುಖ ವೇಗ ಹೆಚ್ಚಿದೆ, ಮಾರಿಯ ವೇಷ. ಇವೆಲ್ಲವನ್ನು ಸಾಂತ್ವನಗೊಳಿಸುವನೀ ದಶರಥನವನೀಶ. ಏನಾಶ್ಚರ್ಯ! ಕೈಕೆಯು ಆಭರಣಗಳನ್ನೆಲ್ಲ ಕಿತ್ತೊಗೆದು ಖಿನ್ನ ಮನಸ್ಕಳಾಗಿ ಮಲಗಲು ಕಾರಣವೇನಿರಬಹುದು? ಕೈಕಾ, ಕೈಕಾ, ಯಾರು? ಕೌಸಲ್ಯ ಮನೋಹರ ನೀನು? ಕೌಸಲ್ಯ ಮನೋಹರನು ಹೌದು, ಕೈಕಾ ಪ್ರಾಣಕಾಂತನು. ಈ ಕೈಕೆಯ ಪ್ರಾಣಕ್ಕೆ ಅಂತ್ಯವೆಂದರೆ ತಪ್ಪಾಗಲಾರದಷ್ಟೇ. ಕೈಕಾ, ಇದೇನು ಈ ರೀತಿ ಮಾತನಾಡುತ್ತಿರುವೆ? ನನ್ನ ಮೇಲೆ ಕೋಪವೋ? ಕೋಪ ಮಾಡ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೆ. ಕೈಕಾ, ಏನಾಯಿತು ಕೈಕಾ? ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು, ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು. ಪ್ರೀತಿಯಿಂದಲೇ ಭ್ರಾಂತನಾದೆ ನಾನು. ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಏನೇ ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಕೋಪವೇಕೆ ನಿನಗೆ? ಶಾಂತಳಾಗು ನೀನು, ಕೋಪ ಮಾಡ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೆ ಮಾನಿನಿ ಮಣಿಯಳೆ, ಕೋಪ ಮಾಡ್ಪರೆ. ದೇವಿ, ಏನಾಯಿತು ಕೈಕಾ? ಹೇಳಬಾರದು? ಜೋಡಿಸಿ ಕೈಯ
ಮಾತಾಡು ಕೋಪ ಮಾಡ್ತಾರೆ ಮಾನಿನಿ ಮಣಿ ಎಳೆ ಕೋಪ ಮಾಡ್ತಾರೆ ಮಾನಿನಿ ಮಣಿ ಎಳೆ ಕೋಪ ಮಾಡ್ತಾರೆ ಕೈಗಾ ಕೈಕಾ ಏನಾಯಿತು ಹೇಳಬಾರದೆ? ಯಾರು ನಿನಗೆ ಈ ರೀತಿ ಮನೋವ್ಯಾಕುಲವನ್ನುಂಟು ಮಾಡಿದವರು? ಕೈಕಾ, ಅವರು ಯಾರೇ ಆಗಲಿ ಖಂಡಿತ ಶಿಕ್ಷಿಸುತ್ತೇನೆ, ಹೇಳು ಕೈಕಾ. ಒಂದು ವೇಳೆ ತಾವೇ ಆಗಿದ್ದರೆ? ನಾನೂ ಶಿಕ್ಷಾರ್ಹನೆ. ಅಯೋಧ್ಯೆಯ ನ್ಯಾಯಸ್ಥಾನದಲ್ಲಿ ಪ್ರಭು ಪ್ರಜೆ ಎಂಬ ಭೇದ ಭಾವನೆಯೇ ಇಲ್ಲ. ಹಾಗಾದರೆ ಅಯೋಧ್ಯೆಯ ನ್ಯಾಯಸ್ಥಾನವು ತಪ್ಪಿತಸ್ಥನಿಗೆ ಯಾವ ಶಿಕ್ಷೆಯನ್ನು ವಿಧಿಸುತ್ತದೆ? ಕೈಕಾ, ನಿನಗೆ ಈಗ ಅಂತಹ ಮನೋವ್ಯಾಕುಲವನ್ನುಂಟು ಮಾಡಿದವರು ಯಾರು? ಮಹೋತ್ಸವವನ್ನು ಮನೋವ್ಯಾಕುಲವನ್ನುಂಟು ಮಾಡಿರುವವರು ತಾವೇ ಅಲ್ಲವೇ? ಕೈಕಾ, ಈಗ ನಾನು ಮಹೋತ್ಸವವನ್ನು ಏರ್ಪಡಿಸಿದನಲ್ಲದೆ ನಿನ್ನ ಮನೋವ್ಯಾಕುಲಕ್ಕೆ ಕಾರಣವಲ್ಲ. ಮಾಡಿದ ವಾಗ್ದಾನವನ್ನು ಮರೆತರೆ ಮಹೋತ್ಸವದಲ್ಲಿಯೂ ಮನೋವ್ಯಾಕುಲ ಉಂಟಾಗುವುದು ಸ್ವಭಾವವೇ? ವಾಗ್ದಾನ? ನಾನು ಮಾಡಿದ ಯಾವ ವಾಗ್ದಾನವನ್ನು ಮರೆತಿಲ್ಲ ಕೈಕಾ. ವಿಚಾರವೇನು ಹೇಳು? ಯಾವ ವಾಗ್ದಾನವನ್ನು ಮರೆತಿಲ್ಲವೇ? ಮರೆತಿಲ್ಲ. ಪ್ರಾಣೇಶ್ವರ, ನಿಧಾನವಾಗಿ ಆಲೋಚಿಸಿ ನೋಡಿ. ಇಲ್ಲ ಕೈಕಾ. ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದೀರಲ್ಲವೇ? ಹೌದು. ಆ ವರಗಳನ್ನು ನಡೆಸಿಕೊಟ್ಟಿರುವಿರಾ? ಅದು ನನ್ನ ತಪ್ಪಲ್ಲ ಕೈಕಾ. ನೀನೇ ಬೇಕಾದಾಗ ಕೇಳುವೆನೆಂದು ಹೇಳಿದ್ದೆ ಅಲ್ಲ. ಹಾಗಾದರೆ ಆ ವರಗಳನ್ನು ಈಗ ನಡೆಸಿಕೊಡುವಿರಾ? ಬಲೆ ಬಲೆ, ಮಹಾ ಚತುರನು ನೀನು. ಮಹೋತ್ಸವದ ಕಾಲದಲ್ಲಿ ಎಂತಹ ಮಹತ್ ಚಿಂತನೆಯನ್ನು ಮಾಡಿರುವೆ. ಅದಕ್ಕೆಲ್ಲವೇ ನಾನು ನಿನ್ನನ್ನು ಅಷ್ಟೊಂದು ಪ್ರೀತಿಸುವುದು ಕೈಕಾ. ಅಲ್ಲವೇ? ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದ ನಿನಗೆ ಯಾವುದಕ್ಕೆ ಕೊರತೆ ಇದೆ? ಪ್ರಾಣೇಶ್ವರ, ಈಗ ನೀವಾಡುವ ಮಾತುಗಳನ್ನು ನಂಬುವುದಾದರೂ ಹೇಗೆ? ಕೈಕಾ, ಸೂರ್ಯ ವಂಶದ ಅರಸರು ಕೊಟ್ಟ ಮಾತಿಗೆ ತಪ್ಪುವರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿ. ಹಾಗಾದರೆ ನಿಮ್ಮ ಅತಿಶಯವಾದ ಪ್ರೀತಿಯು ಯಾರಲ್ಲಿರುವುದು? ಇನ್ಯಾರಲ್ಲಿ ಕೈಕಾ? ನಿನ್ನಲ್ಲವೇ? ನನ್ನಲ್ಲಿ. ಹೌದು. ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರೂ ಇಲ್ಲವೇ? ಇಲ್ಲವಲ್ಲ. ನಿಧಾನವಾಗಿ ಆಲೋಚನೆ ಮಾಡಿ ಹೇಳಿ ಸ್ವಾಮಿ. ನನಗಿಂತಲೂ ಅತಿಶಯವಾದ ಪ್ರೀತಿ ಉಳ್ಳವರು ಯಾರಾದರೂ ಇರಲೇಬೇಕಲ್ಲವೇ? ಮರೆತಿದ್ದೆ ಕೈಕಾ. ನನ್ನ ಜ್ಯೇಷ್ಠ ಪುತ್ರನಾದ ರಾಮಚಂದ್ರನಲ್ಲಿ. ನೋಡಿದಿರೋ ಈಗಾಗಲೇ 2 ಮಾತುಗಳಾದವು. ನಿಮ್ಮನ್ನು ನಂಬುವ ಬಗೆಯಾದರೂ ಹೇಗೆ? ಅದು ಹಾಗಲ್ಲ ಕೈಕಾ. ರಾಮನ ಮೇಲೆ ಇರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಹಾಗಾದರೆ ಪ್ರಾಣೇಶ್ವರ, ಆ ನಿಮ್ಮ ಪ್ರಿಯ ಪುತ್ರನಾದ ರಾಮನಾಣಿಯಾಗಿಯೂ ನಾನು ಕೇಳುವ ವರಗಳನ್ನು ನಡೆಸುವನೆಂದು ವಚನವನ್ನು ಕೊಡಿ. ಆನಂತರ ವರಗಳನ್ನು ಕೇಳುತ್ತೇನೆ. ಬೇಡ ಕೈಕಾ, ಅದೆಂತಹ ಕಷ್ಟ ಸಾಧ್ಯವೇ ಆದರೂ ಸರಿ, ನಾನು ನಡೆಸಿಕೊಡುತ್ತೇನೆ, ಹೇಳು. ಸಾಧ್ಯವಿಲ್ಲ. ರಾಮನಾಣೆ ಇಡದ ಹೊರತು ನಾನು ವರಗಳನ್ನು ಕೇಳುವುದೇ ಇಲ್ಲ. ನಿಶ್ಚಯ ಎಂತಾಗಲಿ, ರಾಮಚಂದ್ರನ ಆಣೆಯಾಗಿಯೂ ನಡೆಸಿಕೊಡುವೆ. ಈಗ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಪ್ರಾಣೇಶ್ವರ, ಕೈಕಾ, ವರಗಳನ್ನು ಕೇಳಲೇ? ಕೇಳು. ನಿನಗಿನ್ನೂ ಸಂದೇಹವೇ? ವರಗಳನ್ನು ಕೇಳುತ್ತೇನೆ. ಕೇಳಬಹುದು. ಹಾಗಾದರೆ ಕೇಳಿ. ಮೊದಲನೇ ವರಕ್ಕೆ, ನೀವು ಇದೀಗ ಶ್ರೀರಾಮಚಂದ್ರನಿಗೆ ನಿಶ್ಚಯ ಮಾಡಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟವನ್ನು ಕಟ್ಟಬೇಕು. ಏನು ಏನು ಹೇಳಿದೆ? ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟ ಕಟ್ಟು ಎಂದು ಹೇಳುವೆಯ? ಹೌದು. ಇಲ್ಲ ಇಲ್ಲ, ನೀನು ಅಂತಹ ಕಠೋರ ಮನಸ್ಸುಗಳು ಅಲ್ಲ.
ಕಠೋರ ಮನಸ್ಸುಗಳು ಅಂತೂ ಅಲ್ಲವೇ ಅಲ್ಲ ಕೈಕ. ನನ್ನನ್ನು ಪರೀಕ್ಷಿಸಲು ಈ ರೀತಿ ವಿನೋದಕ್ಕಾಗಿ ಮಾತನಾಡುತ್ತಿರುವೆಯ? ಇದು ಪರೀಕ್ಷೆಯೂ ಅಲ್ಲ, ವಿನೋದವೂ ಅಲ್ಲ. ನನ್ನ ಮನಸ್ಪೂರ್ವಕವಾದ ಕೋರಿಕೆಯನ್ನೇ ಕೇಳಿದ್ದೇನೆ. ನಡೆಸುವುದಾದರೆ ನಡೆಸುವೆನೆ, ಇಲ್ಲವಾದರೆ ಇಲ್ಲವೆಂದು ಹೇಳಿ ಬಿಟ್ಟು ಬಿಡುತ್ತೇನೆ. ಕೈಕ, ನೀನು ಸಾಮಾನ್ಯ ಪಾಮರ ಸ್ತ್ರೀಯಲ್ಲ. ಈ ಚಕ್ರವರ್ತಿ ಸಾರ್ವಭೌಮನ ರಾಣಿಯು. ರಾಮಚಂದ್ರನು ನನ್ನ ಜ್ಯೇಷ್ಠ ಪುತ್ರ, ಸದ್ಗುಣ ಸಂಪನ್ನನು, ರಾಜಧರ್ಮ ನಿಪುಣನು, ಅಲ್ಲದೆ ನನ್ನ ಕಣ್ಮಣಿಯೂ ಆಗಿರುವನು. ಹೀಗಿರುವಾಗ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸುವ ಈ ನಿನ್ನ ಛಲ, ರಾಮಚಂದ್ರನ ಯಾವ ಅಪರಾಧಕ್ಕಾಗಿ? ಮಹಾರಾಜರು ಆಡಿದ ಮಾತನ್ನು ನಡೆಸುವುದಕ್ಕಾಗಿ. ಇದಕ್ಕೆ ಅಯೋಧ್ಯೆಯ ಜನಗಳು ಸಮ್ಮತಿಸುವುದಿಲ್ಲ ಕೈಕ. ಅರಸನ ಧರ್ಮವನ್ನು ಕಾಯಬೇಕಾದದ್ದು ಪ್ರಜೆಗಳ ಧರ್ಮವಲ್ಲವೇ? ಏನು, ಅರಸನ ಅಧರ್ಮವನ್ನು ಪ್ರಜೆಗಳು ಕಾಯಬೇಕೆ? ಯಾವುದು ಧರ್ಮ, ಯಾವುದು ಅಧರ್ಮ? ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಸಲ್ಲಬೇಕಾದುದು ಧರ್ಮ, ಆದರೆ ಅದು ಭರತನಿಗೆ ಸಂದರೆ ಅಧರ್ಮ. ಏಕೆ? ಭರತನು ದಶರಥ ಚಕ್ರವರ್ತಿಯ ಪುತ್ರನೇ ಅಲ್ಲವೇ? ಹೌದು ಕೈಕ, ಭರತನು ನನ್ನ ಪ್ರಿಯ ಪುತ್ರನೇ, ಆದರೆ ಜ್ಯೇಷ್ಠ ಪುತ್ರನಲ್ಲವಲ್ಲ ಕೈಕ. ಜ್ಯೇಷ್ಠ ಪುತ್ರನಾಗಲಿ ಕನಿಷ್ಠ ಪುತ್ರನಾಗಲಿ ಪಟ್ಟ ಕಟ್ಟುವ ಅಧಿಕಾರ ಅರಸನಿಗಿದೆ. ಕೈಕ, ಧರ್ಮವೆಂಬುದಕ್ಕೆ ಇಷ್ಟೊಂದು ವಿಪರೀತ ಅರ್ಥವೇ? ದಶರಥನು ಕಿರಿಯ ಹೆಂಡತಿಯ ಮೋಹಕ್ಕೆ ವಶನಾಗಿ ಜ್ಯೇಷ್ಠ ಪುತ್ರನನ್ನು ವಂಚಿಸಿ ಕಿರಿಯ ಪುತ್ರನಿಗೆ ಪಟ್ಟ ಕಟ್ಟಿದನೆಂದು ನನಗೆ ಅಪಕೀರ್ತಿ ಬರುವುದಲ್ಲವೇ? ಬೇಡ ಕೈಕ, ಈ ಯೋಚನೆಯನ್ನು ಬಿಟ್ಟು ಬೇರೆ ವರವನ್ನು ಕೇಳು. ಈಗ ಕೇಳಿರುವ ವರಗಳನ್ನೇ ನಡೆಸಲಾರದ ನಿಮ್ಮಲ್ಲಿ ಬೇರೆ ವರಗಳನ್ನು ಕೇಳಬೇಕೆ? ಸಾಧ್ಯವಿಲ್ಲ. ನಾನು ಕೇಳಿರುವ ವರವನ್ನು ನಡೆಸುವುದಾದರೆ ನಡೆಸುವೆನೆ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ನಿನಗೆ ಮಾತು ಕೊಟ್ಟು ನಾನು ಕೆಟ್ಟೆನು. ನಿನ್ನಿಚ್ಛೆಯಂತಾಗಲಿ. ನಿನ್ನ ಮೊದಲನೇ ವರಕ್ಕೆ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟವನ್ನು ಕಟ್ಟಿದ್ದೇನೆ. ಆ ನಿನ್ನ ಎರಡನೆಯ ವರ? ಎರಡನೆಯ ವರಕ್ಕೆ ನಿಮ್ಮ ಪ್ರಿಯ ಪುತ್ರನಾದ ರಾಮಚಂದ್ರನು ನಾರು ಮಡಿಗಳನ್ನುಟ್ಟು ಜಟಾವಲ್ಕಲ ಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ ಇದೇ ಬರಸಿಡಿಲಗಾತವೋ, ಇದೇ ಪುರುಷ ವಿಷ ವ್ಯಾಪ್ತಿಯೋ, ಇದೇ ಪುರುಷ ವಿಷ ವ್ಯಾಪ್ತಿಯೋ. ಬೇಡ ಕೈಕ, ಈ ಪರಿಯದು ಗುಡಕ್ಕೆನ್ನ ಈ ಪರಿಯದು ಗುಡಕ್ಕೆನ್ನ ಗುರಿಗೈವರೇ ನುಡಿದು ದುರ್ಭಾಷೆಗಳ ಕೈಕ. ಅಯ್ಯೋ ಕಠಿಣಾತ್ಮಳೆ, ಏತಕ್ಕಿಂತ ದುರಾಲೋಚನೆ ಮಾಡುತ್ತಿರುವೆ? ಲೋಕಾಭಿರಾಮನಾದ ನನ್ನ ರಾಮಚಂದ್ರನು ಈ ನಿನ್ನ ಕಠೋರ ಶಾಸನಕ್ಕೆ ಹೇಗೆ ಪಾತ್ರನಾದನು ಕೈಕ? ಬೇಡ ಬೇಡ ಕೈಕ, ಬೇಡ. ಸಾಧ್ಯವಿಲ್ಲ. ನಾನು ಕೇಳಿರುವ ವರಗಳನ್ನು ನಡೆಸುವುದಾದರೆ ನಡೆಸುವೆನೆ, ಇಲ್ಲವಾದರೆ ಇಲ್ಲವೆಂದು ಹೇಳಿಬಿಡಿ. ನಾನು ನನ್ನ ಭರತ ಎಲ್ಲಿಯಾದರೂ ಹೋಗಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆವು. ನಿನಗೇತಕ್ಕಿಂತ ದುರ್ಬುದ್ಧಿ ಹುಟ್ಟಿತು ಕೈಕ? ತನ್ನ ಎತ್ತ ತಾಯಿಗಿಂತಲೂ ಅತಿಶಯವಾದ ಪ್ರೀತಿಯಿಂದ ಕಾಣುತ್ತಿರುವ ರಾಮಚಂದ್ರನಿಗೆ ಕೇಡನ್ನು ಬಯಸುತ್ತಿರುವ ನಿನಗೆ ಬುದ್ಧಿ ಕೆಟ್ಟಿರುವುದು ಅಥವಾ ಪಿಶಾಚಿ ಹಿಡಿದಿರುವುದು? ಪ್ರಾಣೇಶ್ವರ, ನನಗೆ ಬುದ್ಧಿಯೂ ಕೆಟ್ಟಿಲ್ಲ, ಪಿಶಾಚಿಯೂ ಹಿಡಿದಿಲ್ಲ. ನನ್ನ ಮನಸ್ಪೂರ್ವಕವಾದ ಕೋರಿಕೆಯನ್ನೇ ಕೇಳಿದ್ದೇನೆ. ಕೇವಲ ಆಡಿದ ಮಾತನ್ನು ನಡೆಸುವುದಕ್ಕೆ ಇಷ್ಟೊಂದು ಆಲೋಚಿಸುವರೆ? ಬೇಡ ಕೈಕ, ಈ ಛಲವು ನಿನಗೆ ತಕ್ಕದ್ದಲ್ಲ.
ಚಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡೆ ಚಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡೆ ಲಲನೆ ದಯದಿಂದ ನೋಡೆ ಬೇಡ ಕೈಕ ಈ ಚಲೋ ನಿನಗೆ ತಪ್ಪದಲ್ಲ. ಸಾಕು ಮಾಡಿ. ಕೊಡುನಿ ಭರತಗೆ ರಾಜ್ಯವ ಉಳಿಸೋ ರಾಮನು ನವಾಸವ ಬೇಡ ಕೈ ಕೊಡುನಿ ಭರತಗೆ ರಾಜ್ಯವ ಉಳಿಸೋ ರಾಮನು ನವಾಸವ ಸತ್ಯಾತ್ಮನೋ ಧರ್ಮಾತ್ಮನೋ ಕೈಕ ನನ್ನ ರಾಮನು ರಾಮನು ನನ್ನ ರಾಮನು ಸತ್ಯಾತ್ಮನೋ ಧರ್ಮಾತ್ಮನೋ ಸುಗುಣಾಭಿರಾಮನೋ ಸುಗುಣಾಭಿರಾಮನೋ ಚಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡೆ ಲಲನೆ ದಯದಿಂದ ನೋಡೆ ಬೇಡ ಕೈಗ ಈ ಹಠವು ನಿನಗೆ ತಕ್ಕ ಸಾಕು ಮಾಡಿ ನಿಮ್ಮ ಉಪದೇಶವನ್ನು. ಕ್ಷೀರವ ಉಳಿಸಿದ ಶಿಶುವಿಗೆ ವಿಷವ ತಾನಾಗಿ ನೀಡುವರೇನೆ ಬೇಡ ಕೈಕ ಸಾಕು ಮಾಡಿ ನಿಮ್ಮ ಹೋರಾಟವನ್ನು.
ಪಿಡಿದೆ ಕೈಕ ಸಾಕು ಮಾಡಿ ನಿಮ್ಮ ಓಡಾಟವನ್ನು. ಕರವ ಮುಗಿವೆ ಚರಣ ಪಿಡಿದೆ ಕಳುಹಲಾರೆನು ರಾಮನ ಕಾಡಿಗೆ ಕಳುಹಲಾರೆನು ರಾಮನ ಕಾಡಿಗೆ ಚಲವೋ ರಾಮನೊಳು ಬೇಡ ಲಲನೆ ದಯದಿಂದ ನೋಡೆ ಲಲನೆ ದಯದಿಂದ ನೋಡೆ ಚಲವೋ ರಾಮನೊಳು ಬೇಡ. ಪ್ರಿಯೆ, ಏತಕ್ಕಿಂತಹ ಹಠ ಹಿಡಿದಿರುವೆ? ಸೂರ್ಯನಿಲ್ಲದೆ ಈ ಜೀವಲೋಕವು ಬದುಕಿದರೂ ಬದುಕಬಹುದು ಕೈಕ. ಮಳೆ ಇಲ್ಲದೆ ಈ ಸಸ್ಯ ಜಗತ್ತು ಜೀವಿಸಿದರೂ ಜೀವಿಸಬಹುದು. ಆದರೆ ರಾಮಚಂದ್ರನಿಲ್ಲದ ಈ ದಶರಥನು ಕ್ಷಣಕಾಲ ಜೀವಿಸಲಾರನು ಕೈಕ, ಜೀವಿಸಲಾರ. ಈ ಬಯಕೆಯನ್ನು ಬಿಟ್ಟು ನನ್ನನ್ನು ನನ್ನ ರಾಮಚಂದ್ರನನ್ನು ಕಾಪಾಡು ಕೈಕ. ನನ್ನ ರಾಜ್ಯ ವೈಭವಾದಿಗಳನ್ನು ಸಂತೋಷವಾಗಿಯೇ ನಿನಗೆ ಬಿಟ್ಟು ಕೊಡುವೆನು. ಅಲ್ಲದೆ ನನ್ನನ್ನು ಮತ್ತು ರಾಮನನ್ನು ಕಾಣದೆ ನಿನ್ನ ಮಗ ಭರತನು ಖಂಡಿತ ಇರಲಾರನು ಕೈಕ. ಈ ಬಯಕೆಯನ್ನು ಬಿಟ್ಟು ಬಿಡು ಕೈಕ, ಬೇಡ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯಸಂಧತೆಯನ್ನು ಕೀರ್ತಿಯನ್ನು ಮೆರೆಸುವಂತಹ ಮಹಾನುಭಾವರು. ಏಕೆ ನಿಮ್ಮ ಪೂರ್ವಜರ ಪುಣ್ಯ ಚರಿತ್ರೆಗಳನ್ನು ಮರೆತಿರುವಿರಾ? ಕೇವಲ ಒಂದು ಪಾರಿವಾಳವನ್ನು ರಕ್ಷಿಸುವ ಸಲುವಾಗಿ ಶಿವ ಚಕ್ರವರ್ತಿಯು ತನ್ನ ದೇಹದ ಮಾಂಸವನ್ನೇ ಕೊಯ್ದುಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನಾರ್ಥವಾಗಿ ಪತ್ನಿ ಪುತ್ರರನ್ನು ಮಾರಿದುದಲ್ಲದೆ ತನ್ನನ್ನೂ ಸಹ ಚಾಂಡಾಲನಿಗೆ ಮಾರಿಕೊಂಡು ಕೊನೆಗೆ ಆತನ ಆಜ್ಞೆಯಂತೆ ಆತನ ಪತ್ನಿಯ ತಲೆಯನ್ನೇ ಕಡಿಯಲು ಸಿದ್ಧನಾಗಲಿಲ್ಲವೇ? ಇಂತಹ ಸತ್ಯಸಂಧರ ವಂಶದಲ್ಲಿ ಹುಟ್ಟಿದ ನೀವು ಕೇವಲ ಆಡಿದ ಮಾತನ್ನು ನಡೆಸಲಾರದೆ ಈ ರೀತಿ ವ್ಯಥೆಪಡುವರೆ? ಎಲ್ಲ ರಾಕ್ಷಸಿ, ಕಿವಿ ಹರಿಶ್ಚಂದ್ರಾದಿಗಳಂತೆ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟಬೇಕೆಂದು ನಾನು ನಿನ್ನಲ್ಲಿ ಇಷ್ಟೊಂದು ವಿಧವಾಗಿ ಬೇಡಿಕೊಂಡೆನು. ಆದರೆ ನೀನು ನನ್ನಿಂದ ಮೋಸದಿಂದ ವಾಗ್ದಾನವನ್ನು ಪಡೆದು ಧರ್ಮ ಅಧರ್ಮಗಳ ವಿವೇಚನೆವಿಲ್ಲದ ನರರಾಕ್ಷಸಿ, ನನ್ನ ಭಾಗದ ಪ್ರತ್ಯಕ್ಷ ಮೃತ್ಯುದೇವತೆ. ಆಗಲಿ ಆಗಲಿ, ಧರ್ಮ ಪಾಶಕ್ಕೆ ಸಿಲುಕಿರುವ ನಾನು ನಿನ್ನಿಷ್ಟದಂತೆಯೇ ನಡೆಯುತ್ತೇನೆ. ಇನ್ನು ನೀನು ನನಗೆ ಪತ್ನಿಯಲ್ಲ, ನಿನ್ನ ಮಗ ಭರತನು ನನಗೆ ಪುತ್ರನಲ್ಲ. ಹೇಗಿದ್ದರೂ ಈ ವ್ಯಥೆಯಿಂದ ನಾನು ಸಾಯುವುದಂತೂ ಖಚಿತ. ನಾನು ಸತ್ತ ಮೇಲೆ ನಿನ್ನ ಮಗ ಭರತನಿಂದ ನನಗೆ ತರ್ಪಣವನ್ನು ಬಿಡಿಸಬೇಕಾಗಿಲ್ಲ. ಈಗಲೂ ಆಡಿದ ಮಾತಿಗೆ ತಪ್ಪಿದೆಂದು ಹೇಳಿಬಿಡಿ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪಿದರೆಂದು ಲೋಕ ಲೋಕಗಳಲ್ಲಿಯೂ ಡಂಗೂರದ ಮೂಲಕ ಸಾರಿಸಿ ಬಿಡುವೆನು. ಅಮ್ಮ, ಇದೇನು? ಸೂರ್ಯವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವುದೆಂದರೇನು? ದಶರಥ ಚಕ್ರವರ್ತಿ, ಅದರಲ್ಲಿಯೂ 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದವರು ಹಾಡಿದ ಮಾತಿಗೆ ತಪ್ಪುವುದೆಂದರೇನು? ಅಲ್ಲದೆ ನಾನು ಬಂದ ಕೂಡಲೇ ನನ್ನನ್ನು ಎಷ್ಟೋ ಸಂತೋಷದಿಂದ ಮಾತನಾಡಿಸಿದ ನಮ್ಮ ತಂದೆಯವರು ಹಿಂದೇಕೋ ಚಿಂತಾಕ್ರಾಂತರಾಗಿರುವರಲ್ಲ. ಒಂದು ವೇಳೆ ನಾನೇನಾದರೂ ಅಪರಾಧ ಮಾಡಿದೆನೆಂದೋ? ಇದರಲ್ಲಿ ನಿನ್ನ ಅಪರಾಧವೇನೂ ಇಲ್ಲ ರಾಮಚಂದ್ರ. ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಲಾರದೆ ಪಡುತ್ತಿರುವ ವ್ಯಥೆ ಇದು. ಅಮ್ಮ, ನಮ್ಮ ತಂದೆಯವರು
ನಡೆಸಿಕೊಡಲಾರದ ಅಂತಹ ಸಾಧ್ಯವಾದ ವಿಷಯವ್ಯಾವುದು ತಾಯಿ? ತಂದೆಗೆ ಹೇಳಿದ್ದಕ್ಕೆ ಇಷ್ಟ ಆಯಿತು. ಇನ್ನು ನಿನ್ನೊಡನೆ ಹೇಳಿದರೆ ನಿನ್ನೆಷ್ಟಾಗುವುದು? ಹೋಗಲಿ ಬಿಡು, ನಿನಗೆ ತಕ್ಕ ವಿಚಾರ. ಹಾಗೆಣಿಸಬಾರದಮ್ಮ. ನನ್ನಿಂದಾಗುವುದಾದರೆ, ಧರ್ಮಕ್ಕೆ ವಿರುದ್ಧವಲ್ಲದಿದ್ದರೆ ಜನಕನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಳ್ಳು. ಹೇಳು ತಾಯಿ. ಹಾಗಾದರೆ ಕೇಳು ರಾಮಚಂದ್ರ. ಹಿಂದೆ ದೇವಾಸುರರೊಡನೆ ಯುದ್ಧ ಮಾಡುವಾಗ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡಿರುವೆನು. ಏನೆಂಬುದಾಗಿ ತಾಯಿ? ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ರಾಜ್ಯ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಆಗಬಹುದು ತಾಯಿ. ಇದಕ್ಕೆ ನನ್ನ ಆತ್ಮ ಸಾಕ್ಷಿಯಾಗಿ ಸಂತೋಷ ಉಂಟು. ಇನ್ನು 2ನೇ ವರ? ಕೈಕ, ಅದನ್ನು ಮಾತ್ರ ಹೇಳಬೇಡ ಕೈಕ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ನೀವೇನೇ ಹೇಳಿದರೂ ನಾನು ಕೇಳುವಂತಿಲ್ಲ. ಜನಕ, ಸಮಾಧಾನರಾಗಿ ಹೇಳು ತಾಯಿ. ಆ 2ನೇ ವರವಾವುದು? 2ನೇ ವರಕ್ಕೆ ನೀನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧರನಾಗಿ ಪುರಪ್ರವೇಶವಿಲ್ಲದೆ ಮುನಿ ಪ್ರವೃತ್ತಿಯಿಂದ 14 ವರ್ಷ ವನವಾಸಕ್ಕೆ ಹೋಗಬೇಕು. ಅಮ್ಮ, ಅಮ್ಮ, ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರವಂ ದರಿಪುದಂ ದಾಟಿಸಿದ ಮಾತೆನೇನೋ ಅಮ್ಮ, 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 ಅಮ್ಮ. ಸಪ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರವಂ ದರಿಪುದಂ ದಾಟಿಸಿದ ಮಾತೆನೇನೋ ಅಮ್ಮ, 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 ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮವ ನನಗೆ ಭರತನಿಗೂ ಮಿಗಿಲಾದ ಭವ್ಯ ಪ್ರೇಮ ನನಗೆ ಭೇದವಿಲ್ಲದೆ ಬಗೆದ ಮಾತೆನೇನೋ ಅಮ್ಮ, ಅಮ್ಮ, ಅಮ್ಮ. ವನವಾಸನ ಪದಿಂದ ಮುನಿ ಜನರ ಸೇವಿಸುವ ವನವಾಸ ನೆಪದಿಂದ ಮುನಿ ಜನರ ಸೇವಿಸುವ ಗಣಪದವ ನನಗಿಟ್ಟ ಮಾತೆನೇನೋ ಅಮ್ಮ, ಪಾಲಿಸುವ ಪುತ್ರರತ್ತೊಳರನ್ನ
ಪ್ರತ್ಯಕ್ಷ ಮಾತೆ ಅಮ್ಮ ಹೆಚ್ಚೇಕೆ ನೀ ನನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದವೆನ್ನುಂಟೆ ಪೂತೆ ನಿಶ್ಚಯದಿ ವನವಾಸ ಗೊಪ್ಪಿದೆ ಸುನೀತೆ ಅಮ್ಮ ನಿಶ್ಚಯದಿ ವನವಾಸ ಗೊಪ್ಪಿದೆ ಸುನೀತೆ ಎಚ್ಚರಿಸು ಪಿತನನ್ನು ನಾನಮಿಸುವೆನು ಮಾತೆ ಅಮ್ಮ 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 ಕೋಸಲ ದೇಶದ ಪ್ರಜೆಗಳು ಮಾತನಾಡಿಕೊಳ್ಳುತ್ತಿದ್ದರು. ಮಾತೆ ಕೈಕೆಗೆ ತನ್ನ ಮಗ ಭರತನಿಗಿಂತಲೂ ಶ್ರೀರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ ಇರುವುದೆಂದು. ಆ ಮಾತು ಇಂದು ಸತ್ಯವಾಯಿತು ತಾಯಿ. ಅದೆಷ್ಟು ಪ್ರೀತಿಯಮ್ಮ ನನ್ನ ಮೇಲೆ. ಈ ಅಲ್ಪವಾದ ಅರಣ್ಯವಾಸವನ್ನು ನನಗಿಟ್ಟು ಬಾಲಕನಾದ ಭರತನಿಗೆ ಅತಿ ದುಸ್ತರವಾದ ರಾಜ್ಯಭಾರವನ್ನು ಆತನ ತಲೆಯ ಮೇಲೆ ಹೊರಿಸಿ ಅತಿ ಸುಲಭವಾದ ವನವಾಸವನ್ನು ನನಗಿತ್ತು ಮುನಿ ಜನರ ಪಾದ ಸೇವೆಯನ್ನು ಮಾಡಿ ನನ್ನ ಜನ್ಮ ಸಾರ್ಥಕಪಡಿಸಿಕೊಳ್ಳುವಂಥ ಪಥವನ್ನು ತೋರಿಸಿದ ನೀನೇ ನನ್ನ ಜನ್ಮದಾತೆ. ಹಾಗಾದರೆ ನಿಮ್ಮ ತಂದೆಯವರ ಮಾತನ್ನು ನಡೆಸಲು ಇನ್ನು ಅನುಮಾನವೇಕೆ? ಹೊರಡು ಅರಣ್ಯವಾಸಕ್ಕೆ. ಅಮ್ಮ, ಸಂದೇಹವಿಲ್ಲದೆ ಶಿರಸಾವಹಿಸಿ ನಡೆದುಕೊಳ್ಳುವೆನು. ಆದರೆ ಭರತನನ್ನು ನಾನಾಗಿಯೇ ಕರೆಸಿ ಆತನ ಪಟ್ಟಾಭಿಷೇಕವನ್ನು ನನ್ನ ಕಣ್ತುಂಬ ನೋಡಿ ಆನಂದಪಟ್ಟು ಅನಂತರ ಹೊರಡುವೆನು ತಾಯಿ. ರಾಮಚಂದ್ರ, ಭರತನನ್ನು ಕರೆಯಿಸಿ ಪಟ್ಟ ಕಟ್ಟುವುದೋ ಬಿಡುವುದೋ ನಾವು ನೋಡಿಕೊಳ್ಳುತ್ತೇವೆ. ನಿನಗೆ ತಕ್ಕ ವಿಚಾರ, ನೀನು ಮೊದಲು ಹೊರಡು. ಅಮ್ಮ, ಹಾಗಾದರೆ ಭರತನ ಪಟ್ಟಾಭಿಷೇಕವನ್ನು ಈ ನನ್ನ ಕಣ್ಣುಗಳಿಂದ ನೋಡಬಾರದೆ ತಾಯಿ. ನೀನಿಲ್ಲಿದ್ದರೆ ನನ್ನ ಮನಸ್ಸಿಗೆ ಸಮಾಧಾನವಾಗಲಾರದು. ಮೊದಲು ನೀನು ಅರಣ್ಯವಾಸಕ್ಕೆ ಹೊರಡು. ಅಮ್ಮ, ಧರ್ಮದಲ್ಲಿ ದೃಷ್ಟಿಯುಳ್ಳ ನನ್ನನ್ನು ಅಜ್ಞಾನಿ ಎಂದು ಭಾವಿಸಿದೆಯಾ? ಹಿಂದೆ ತಂದೆಯ ಮಾತಿಗಾಗಿ ಸಗರ ಚಕ್ರವರ್ತಿಯ 60,000 ಮಕ್ಕಳು ಈ ಭೂಮಿಯನ್ನು ಹಗೆದು ಸಾಯಲಿವೆ. ಅಂತೆಯೇ ಪಿತೃವಾಕ್ಯ ಪರಿಪಾಲಕನಾದ ನನ್ನ ಮೇಲೆ ಸಂದೇಹವೇ? ಜನಕ, ಜನಕ, ರಾಮಚಂದ್ರ, ವನವಾಸಕ್ಕೆ ಹೊರಡಲು ನನಗೆ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ಜನಕ, ದೈವಾಜ್ಞೆಯನ್ನು ಕೇಳಬೇಕಲ್ಲದೆ ನನ್ನಾಜ್ಞೆಯನ್ನು ಏತಕ್ಕೆ ಕೇಳುತ್ತಿರುವೆ? ರಾಮಚಂದ್ರ, ಒಂದು ವೇಳೆ ನನ್ನ ಆಜ್ಞೆಯನ್ನು ಪಾಲಿಸುವುದಾದರೆ ಪಾಪಿಯಾದ ನನ್ನನ್ನು ನಿಗ್ರಹಿಸಿ ಈ ಕೋಸಲ ದೇಶದ ಪಟ್ಟವನ್ನು ವಹಿಸು. ರಾಮಚಂದ್ರ, ಈ ಕೋಸಲ ದೇಶದ ಪಟ್ಟವನ್ನು ವಹಿಸು. ಜನಕ, ಏತಕ್ಕಿಂತ ಕಠಿಣವಾದ ಮಾತುಗಳನ್ನಾಡ್ತಿರು. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮ ಕರ್ತವ್ಯವೇ. ಅದರಂತೆ ವನವಾಸಕ್ಕೆ ಹೊರಡಲು ನನಗೆ ಅನುಜ್ಞೆಯನ್ನು ಕೊಡಿ. ರಾಮಚಂದ್ರ, ಏತಕ್ಕಿನ್ನು ಸಾವಕಾಶ ಮಾಡುತ್ತಿರುವೆ? ನೀನು ಮೊದಲು ಅರಣ್ಯವಾಸಕ್ಕೆ ಹೊರಡು. ಚಾಂಡಾಡಿನಿ, ನಿನ್ನಿಂದ ವಿಷಪೂರಿತ ವಾಕ್ಯಗಳನ್ನು ಸಾಕು ಮಾಡು. ಜನಕ, ಸಮಾಧಾನರಾಗಿ. ಎಷ್ಟು ದುಃಖಿಸಿದರೂ ಕೊಟ್ಟ ಮಾತು ನಡೆಸಿದಂತಾಗಲಿಲ್ಲ. ನಾನು ವನವಾಸಕ್ಕೆ ಹೊರಡುವ ವಿಚಾರವನ್ನು ಮಾತೆಯರೆಲ್ಲರಿಗೂ, ಸೀತೆಗೂ ಲಕ್ಷ್ಮಣನಿಗೂ ತಿಳಿಸಿ ಬರುವೆನು. ಯಾವ್ದಾನ ಕೆರೆಗೋ ಬಾವಿಗೋ ಎತ್ತಾಕ್ಬಿಡ್ತೀನಿ, ಬರ್ರಿ ಇಲ್ಲಿ. ನಾಳೆಗೆ ಸೇದುವಾಗ ನೋಡ್ರಿ, ಹೋಗಬಾರೋ ಅಂತವೆ ನಾಳೆಗೆ ಬೇಕು. ಹುಟ್ಟಿದ್ರು ಈ ಮನುಷ್ಯನಾಗ ಹುಟ್ಟಬಾರದು. ಮನುಷ್ಯನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬ್ರಾಹ್ಮಣರನಾಗ ಹುಟ್ಟಬಾರ್ದು. ನೆಗದು ಬಿದ್ದು ಹೋಗ. ಬ್ರಾಹ್ಮಣರನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಈ ಬಡ ಬ್ರಾಹ್ಮಣನಾಗ ಹುಟ್ಟಬಾರದು. ಬಡವನಾಗ ಹುಟ್ಟಿದ್ರು ಚಿಂತೆ ಇಲ್ಲ, ಮದುವೆ ಆಗಬಾರ್ದು. ನಾಲಿಗೆ ಬಿದ್ದು ಹೋಗ. ಮದುವೆ ಆದ್ರೂ ಚಿಂತೆ ಇಲ್ಲ, ಮಕ್ಕಳಾಗಬಾರ್ದು. ನೋಡ್ರಿ ಹೇಗೆ ನಿಂತಿದ್ದಾವೆ, ನೆಗದು ಬಿದ್ದು ಹೋಗ. ಕರ್ಕೊಂಡು ಹೋಗಿ
ತುಳಸಿ ಪೂಜೆ ಮಾಡ್ತಿದ್ದಾರೆ ಸೀತಮ್ಮವರು. ಒಂಟಿ ಬ್ರಾಹ್ಮಣರು ಹೋಗಬಾರದು. ಯಾರಾದರೂ ಕರ್ಕೊಂಡು ಹೋಗೋಣ ಅಂದರೆ ಮುಂಡೆವು ಯಾರೂ ಇಲ್ಲ. ಬಾರಪ್ಪ ಕರ್ಕೊಂಡು ಹೋಗ್ತೀನಿ. ಅದೃಷ್ಟ ಅಂದರೆ ಇದು ಮಾಡಿದ್ದೆ ನಾನು. ಮುಂಡೆದು ಮೂಗಿನಲ್ಲಿ ಸಿಂಬಳ ಇಷ್ಟು ದಪ್ಪ ಬರ್ತಾ ಇದೆ, ಹಾಗೆ ಬಂದೆ. ರೇ ಸಿಂಬಳ ಬರೆಸ್ಕೊಳ್ಳಿ, ವಯಸ್ಸಾಗಿದೆ. ನೆಗದು ಬಿದ್ದೋಗ ಏನಾದ್ರು ಸೀತಾಮಾತೆಯವರು ತುಳಸಿ ಪೂಜೆ ಮಾಡ್ತಿದ್ರು. ಒಂಟಿ ಬ್ರಾಹ್ಮಣರು ನೋಡಿ ಕಾಯ್ತಾ ಇದ್ದೆ. ಅಂದಾಗೆ ಭೋಜನ ಆಗಿದ್ದೀರ? ಉಂಟೆ ಉಂಟು ಉಂಟು ಅದನ್ನ ಒರೆಸ್ಕೊಳ್ಳಿ. ಊಟ ಮಾಡಕ್ ಕೂತಿರೋರು ಎದ್ದು ಹೋಗ್ಬಿಟ್ಟಾರು. ಹೋಗೋಣವೇ? ಅಂದಾಗೆ ಏನ ಚಟ ಗಿಟ ಉಂಟೆ? ಓ, ಇದು ಅಭ್ಯಾಸ ಇದೆ ಅನ್ನಿ. ಕೊಡ್ತೀನಿ ಇದೆ. ತಗೊಳ್ಳಿ. ಇದು ಗುಂಡಮ್ಮನ್ ಉಂಡೆನೇಸೆ ಅಂತ ಇದೆ. ಗೂಳೂರು ಗುಂಡಮ್ಮನೇಶೆ. ಇದು ಹಾಕೇಳೋ ವಿಧಾನ ಹೇಗೆ? ತಿಕ್ಕಾಕೊಳ್ಳಿ ರೇ. ಅಯ್ಯೋದು ಬಿದ್ದು ತಿಕ್ಕಿ ತಿಕ್ಕಿ ಹಾಕೊಳ್ಳಿ, ಹಲಗಲ್ಲ. ಹೇಗಿದೆ? ಬಂದೋಬಸ್ತ್ ಆಗಿದೆ ನೋಡಿ. ಮೂಗಿನಲ್ಲಿ ಸಿಂಬಳ ಒರೆಸ್ಕೊಳ್ಳಿ. ಬನ್ನಿ. ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶ್ರೀ ತುಳಸಿ ಮಾತೆ ಶುಭಮಯಿ ತಾಯಿ, ಶುಭೋದಯಿ ಸುಂದರಿ ತಾಯಿ, ತಾಯಿ ಶ್ರೀ ತುಳಸಿ ಮಾತೆ. ಅಮ್ಮ ಮಾನ್ಯತೆ ಮಂಗಳಾಂಗಿ ಶುಭಾಂಗಿ, ಮಾನ್ಯತೆ ಮಂಗಳಾಂಗಿ ಶುಭಾಂಗಿ, ಮಂಜುಳ ಗುಣಗಣ ಹೃದಯೇಶ್ವರನುತೆ. ಮಾನ್ಯತೆ ಮಂಗಳಾಂಗಿ ಶುಭಾಂಗಿ, ಮಂಜುಳ ಗುಣಗಣ ಹೃದಯೇಶ್ವರನುತೆ. ಭಾಗ್ಯ ಪ್ರದಾತಿ
ಇಂದಿನ ನನ್ನ ಸ್ವಾಮಿಯ ಪಟ್ಟಾಭಿಷೇಕದ ಮಹೋತ್ಸವವು ಈ ಶುಭ ಸಮಯದಲ್ಲಿ ನಮ್ಮೆಲ್ಲರನ್ನು ಹರಸುತ್ತಾಯಿ. ಆಹಾ, ಎಂತಹ ಹರ್ಷದ ಸುದಿನ! ಈ ಸುದಿನದಂದು ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮ ಮಾಡಿ ಅವರ ಕೃಪಾಶೀರ್ವಾದವನ್ನು ಪಡೆದು ಕೃತಾರ್ಥಳಾಗುವೆನು. ಮಮ ಪ್ರಾಣಕ ಇಲ್ಲೇ ಕೊಡಿ. ಶತಮಾನಂಭವತಿ ಶತಾಯು ಶತ್ಪುರುಷಾಯ ಸೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯುವು ದೀರ್ಘ ಸುಮಂಗಲಿ ಭವ. ಬುರಣ್ವೆ ತಾಯಿ ಆಗಬಹುದು. ಸೀತೆಯು ಈ ದಿನ ನನ್ನ ಪಟ್ಟಾಭಿಷೇಕ ಎಂಬ ಸಂತೋಷ ಕಡಲೆ ವಿಪ್ರೋತ್ತಮರಿಗೆ ದಾನ ಧರ್ಮಗಳನ್ನು ನೀಡುತ್ತಿರುವುದು. ಇಂತಹ ಸಮಯದಲ್ಲಿ ನನ್ನ ವನವಾಸದ ವಿಚಾರವನ್ನು ಈಕೆಯಲ್ಲಿ ಹೇಗೆ ಹೇಳಲಿ? ಸೀತಾ, ಸೀತಾ,
ಮುಡಿದ ಮಲ್ಲಿಗೆಯೋ ಧರೆಯನ್ನು ತರಿಸಲವೆ ತರಿಸಿದ ದೀನಮಣಿಯೋ ರಾಮ ನೀಲಮೇಘ ಶ್ಯಾಮ ಸುವಿಚಾರಶೀಲ ನೀಲಕುಂಠಲ ವಿಶಾಲ ಕಾಲ ರಾಮನ ನೋಡುವೆ ಮನದಣಿವ ತನಕ ಶ್ರೀರಾಮ ಗಿಡುವೆ ಕಸ್ತೂರಿ ತಿಲಕ ಶ್ರೀರಾಮ ಗಿಡುವೆ ಕಸ್ತೂರಿ ತಿಲಕ ರಾಮ ಸಖಾಯೇನೋ ಪ್ರಭು ಸೀತಾ, ಸಂತೋಷ ಆಗಿದೆ ಸ್ವಾಮಿ ಸೀತಾ, ಸಖಾಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಖಾಯೇನೋ ಸಂತೋಷವಾಗಿದೆ ಬಹುಕಾಲದ ಬಯಕೆ ಈಡೇರಿದೆ. ಸಖಾಯೇನೋ ಸಂತೋಷವಾಗಿದೆ
ಸಖಯೇನೋ ಸೀತಾ, ಇದೇನಿದು ಇಂಥ ಮುಖಭಂಗಿ? ನನ್ನಿಂದೇನಾದರೂ ಅಪರಾಧವಾಯಿತೇನು? ಈ ದಿನ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಈ ಶುಭ ಸಮಯದಲ್ಲಿ ಕೊಳದ ಕೆಂದಾವರಿಯಂತೆ ಕಂಗೊಳಿಸಬೇಕಾಗಿದ್ದ ಈ ನಿಮ್ಮ ಮುಖ ಕಮಲವು ಹೀಗೆ ಕಳಹೀನವಾಗಿರಲು ಕಾರಣವೇನು? ನನ್ನ ಬಳಿಯಲ್ಲಾದರೂ ಹೇಳಬಾರದೆ? ಸೀತಾ, ಲೋಲನೆ ಚಿಂತೆಯ ಸೀತಾ,
ಪಿತಾ ದಶರಥ ತಾನು ಪಿತಾ ದಶರಥ ತಾನು ಸುತ ಭರತನಿಗ ರಾಜವನ್ನ ಪಿತಾ ದಶರಥ ತಾನು ದಶರಥ ತಾನು ಸುತ ಭರತನಿಗ ರಾಜವನ್ನ ಪಿತ ದಶರಥ ತಾನು ಅತಿಶಯದಿಂದೇ ಕನಿಗೆ ತಿಳಿಸುತ್ತೆ ಅತಿಶಯದಿಂದೇ ಕನಿಗೆ ತಿಳಿಸುತ್ತೆ ನಪ್ಪೆ ಹೇಳಲೇ ಸರಸೇರು ಸರಸೇರು ಹೇಳಲೇ ಜನಕನೋ ಎಂದನೋ ವನಜ ಪೋಗಂದನೋ ಜನಕನೋ ಎಂದನೋ ಜನಕನೋ ಎಂದನೋ ವನಜ ಪೋಗಂದನೋ ಜನಕನೋ ಎಂದನೋ ಸರಸೇರು ಹಮುತಿ ಅಡಸಗೆ ಬೇಡಲೇ ಸೀತಾ, ಈ ದಿನ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟದ ಪರಿಣಾಮವೊಂದು ಬಂದೊದಗಿರುವುದು. ಏಕೆ ಸ್ವಾಮಿ, ನನ್ನನ್ನು ಅಗಲಬೇಕೆ? ವಿಷಯವೇನು? ನನ್ನ ಪಟ್ಟಾಭಿಷೇಕಕ್ಕೆ ಬದಲಾಗಿ ವನವಾಸವು ಪ್ರಾಪ್ತವಾಗಿರುವುದು ಸೀತಾ. ಸ್ವಾಮಿ, ಏತಕ್ಕಾಗಿ? ಹೌದು ಸೀತಾ, ಹಿಂದೆ ದೇವಾಸುರರಿದ್ದ ಕಾಲದಲ್ಲಿ ಮಾತೆ ಕೈಕೆಯು ಮಾಡಿದ ಸಾಹಸಕ್ಕೆ ಮೆಚ್ಚಿ ಜನಕನು 2 ವರಗಳನ್ನು ಕೊಟ್ಟಿದ್ದರಂತೆ. ನಾನು ಅದನ್ನು ಕೇಳಿದ್ದೇನೆ ಸ್ವಾಮಿ. ಮೊದಲನೇ ವರಕ್ಕೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂತಲೂ, ಮತ್ತು 2ನೇ ವರಕ್ಕೆ ನಾನು ನಾರುಮಣೆಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ಪುರಪ್ರವೇಶವಿಲ್ಲದೆ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿರುವಂತೆ. ಸ್ವಾಮಿ, ಪಿತೃವಾಕ್ಯ ಪರಿಪಾಲಕನಾದ ನಾನು ವನವಾಸಕ್ಕೆ ಹೊರಟಿರುವುದರಿಂದ ನಾನು ಬರುವವರೆಗೂ ವೃದ್ಧರಾದ ನಮ್ಮ ತಂದೆ ತಾಯಿ ವಿಚಾರದಲ್ಲಿ ಜಾಗರೂಕರಾಗಿದೆ. ಇಲ್ಲವೇ ನಿಮ್ಮ ತಂದೆಯಾದ ಜನಕ ಚಕ್ರವರ್ತಿಯ ಮನೆಯಲ್ಲಾದರೂ 14 ವರ್ಷ ವನವಾಸ ತೀರಿದ ಬಳಿಕ ಹಿಂತಿರುಗಿ ಬರುವೆನು. ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಕ್ಷಣವು ಜೀವಿಸುವ ಶಕ್ತಿ ನನ್ನಲ್ಲಿಲ್ಲ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಜಾನಕಿ, ಘೋರ ರಾಕ್ಷಸರಿಂದಲೂ ಕಲ್ಲು ಮುಳ್ಳುಗಳಿಂದಲೂ ಪರಿವೃತವಾದ ಆ ಘೋರಾರಣ್ಯದಲ್ಲಿ ನೀನು ಹೇಗೆ ಸಂಚರಿಸುವೆ? ಅಲ್ಲದೆ ನಿನ್ನನ್ನು ಕಾಪಾಡುವ ಬಗೆಯಾದರೂ ಹೇಗೆ ಸೀತಾ? ಸ್ವಾಮಿ, ಕಾಡಿನಲ್ಲಿ ಏನೇ ಕಷ್ಟ ನಷ್ಟಗಳು ಬಂದರೂ ಎಲ್ಲವನ್ನು ಸಹಿಸಿಕೊಂಡು ಕಾಲ ಕಳೆಯುತ್ತೇನೆ. ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನು ನಿಮ್ಮ ಚರಣದಾಸಿ. ದಯಮಾಡಿ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಇಲ್ಲವಾದ ಪಕ್ಷದಲ್ಲಿ ಖಂಡಿತವಾಗಿ ಪ್ರಾಣ ತ್ಯಾಗ ಮಾಡುತ್ತೇನೆ. ಸೀತಾ, ನಿನ್ನನ್ನು ಪರೀಕ್ಷಿಸಲು ಈ ರೀತಿ ಹೇಳಿದನಲ್ಲದೆ ಬೇರೆ ಅಲ್ಲ. ನಿನ್ನನ್ನು ತಡೆಯುವ ಶಕ್ತಿ ನನಗೆ. ನಡೆ, ಮಾತೆಯವರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೆದು ಮುಂದಿನ ಕಾರ್ಯವನ್ನು ಯೋಚಿಸೋಣ.